ನಮಸ್ಕಾರ. ಶಾಂತವೀರ್ ಡಿ.ಎಸ್.ಪಿ ಜಮಖಂಡಿ. ಆದಮೇಲೆ ಇವತ್ತು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಸೈಬರ್ ಕ್ರೈಮ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಇತ್ತೀಚೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಘಟನೆ ಆಯಿತು. ಒಬ್ಬ LIC ನಿವೃತ್ತ ನೌಕರ ತನ್ನ ಮೊಬೈಲನ್ನು ಮಕ್ಕಳ ಕೈ ಕೊಟ್ಟಿದ್ದಕ್ಕೆ ಕೆಲವೇ ಕ್ಷಣಗಳಲ್ಲಿ ತನ್ನ ಅಕೌಂಟಿಂದ 46 ಲಕ್ಷ ಅಮೌಂಟು ಫ್ರಾಡ್ ಆಗಿದೆ. ಇದು ಯಾಕೆ ಆಯಿತು, ಏನಾಯಿತು ಅಂತೇಳಿ ಸ್ವಲ್ಪ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಮಕ್ಕಳು ಮೊಬೈಲ್ ತೊಗೊಂಡಾದ್ಮೇಲೆ ಏನು ಮಾಡಿದರು, ಯಾಕೆ 46 ಲಕ್ಷ ರೂಪಾಯಿ ತನ್ನ ಅಕೌಂಟಿಂದ ಕಟ್ಟಾಯಿತು ಅಂತೇಳಿ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು APK ಫೈಲ್ ಅಂತ ಬರ್ತದೆ. ಇದು ಕೆಲವೊಂದು ಸಾರಿ ಲಿಂಕ್ ಕಳಿಸ್ತಾರೆ. ಲಿಂಕಲ್ಲಿ ಏನಾಗುತ್ತೆ, ಇದು SBI ಬ್ಯಾಂಕು, ಇದರಿಂದ ನಿಮ್ಮದು ಜಾಸ್ತಿ ಮಾರ್ಕ್ಸ್ ಬರ್ತದೆ ಅಥವಾ ನಿಮ್ದು ಅಕೌಂಟ್ ಜಾಸ್ತಿ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ, ಒಂದು ಲಿಂಕನ್ನು ಕಳಿಸ್ತಾರೆ. ನಾವು ಒಂದು ಸಲ ಅದೇನಾದರೂ ಕ್ಲಿಕ್ ಮಾಡಿ ಆ ಲಿಂಕನ್ನು ಅದರದ್ದು ಮುಂದೆ ಏನೇನೋ ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ರೆ ಅದು APK ಫೈಲು ಅದು ಡೌನ್ಲೋಡ್ ಆಗಿಬಿಡುತ್ತೆ. ಒಂದು ಸರಿ APK ಫೈಲ್ ಏನಾದರೂ ಡೌನ್ಲೋಡ್ ಆಯಿತು ಅಂತ ಹೇಳಿದ್ರೆ ಇದನ್ನು ಯಾರು ವಂಚನೆ ಮಾಡ್ತಿರ್ತಾರೋ, ಫ್ರಾಡರ್ಸ್ ಏನು ಮಾಡ್ತಿರ್ತಾರೆ, APK ಫೈಲ್ ಡೌನ್ಲೋಡ್ ಆದಮೇಲೆ ನಮ್ಮ ಇಡೀ ಮೊಬೈಲ್ ಏನಿದೆಯಲ್ಲ ಆ ಇಡೀ ಮೊಬೈಲ್ದ ಕಂಟ್ರೋಲು ಅವ್ರ ಕೈಯಲ್ಲಿರ್ತದೆ. ಅಂದರೆ ಅವರು ನಾವು ಹೆಂಗೆ ನಮ್ಮ ವಾಟ್ಸಪ್ ಓಪನ್ ಮಾಡ್ತೀವಿ, ಫೇಸ್ಬುಕ್ ಓಪನ್ ಮಾಡ್ತೀವಿ, ನಮ್ದು ಯಾವುದಾದ್ರು ಬ್ಯಾಂಕಿಂದ ಆ್ಯಪ್ಗಳನ್ನು ಯೂಸ್ ಮಾಡ್ತೀವಿ, ಆ ಥರದ್ದು ಅಲ್ಲೇ ಕೂತ್ಕೊಂಡು ಎಲ್ಲೇ ದೂರದಲ್ಲಿ ಕೂತ್ಕೊಂಡು ಆ APK ಫೈಲ್ದ ಅನುಕೂಲದಿಂದ ಏನು ಮಾಡ್ತಾರೆ, ನಾವು ಮಾಡ್ತಕ್ಕಂಥ ನಮ್ಮ ಮೊಬೈಲ್ದಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ನಮ್ಮ ಮೊಬೈಲ್ದು ಏನು ಕೆಲಸ ಮಾಡ್ತಾರೋ ಎಲ್ಲ ಕೆಲಸವನ್ನು ಅವ್ರು ಮಾಡ್ತಾರೆ. ಮಾಡಿ ಈಸಿಯಾಗಿ ಏನು ಮಾಡ್ತಾರೆ, ತಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಈ ಥರದ್ದು ವಂಚನಾ ಪ್ರಕರಣಗಳು ತುಂಬ ಜಾಸ್ತಿ ಬರ್ತದೆ. ಹಾಗಾಗಿನೇ ಇದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಬೇಕಾಗಿದೆ. ಒಂದು ಗೊತ್ತಿರಲಿ, ಯಾವುದೇ ಬ್ಯಾಂಕ್ನವ್ರು ಸಹ ನಿಮಗೆ ಯಾವುದೋ ಬೋನಸ್ ಕೊಡ್ತೀವಿ ಅಥವಾ ಇದರಿಂದ ನಿಮಗೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ, ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ಅಂತೇಳಿ ಯಾವುದೂ ಸಹ ಒಂದು ವೆಬ್ಸೈಟನ್ನು ಅಥವಾ ಒಂದು ವೆಬ್ ಲಿಂಕನ್ನು ಯಾರು ಕಳಿಸ್ಕೊಡಲ್ಲ, ಒಂದು ಮೆಸೇಜ್ ಸಹ ಕೊಡಲ್ಲ. ನಮ್ಗೆ ಏನೇ ಅಂತ ಇದ್ರೂ ಸಹ ದಯವಿಟ್ಟು ಅದರಲ್ಲಿರ್ತಕ್ಕಂಥ ನಮ್ಮ ಬ್ಯಾಂಕ್ ಬ್ರಾಂಚಿಗೆ ಹೋಗಿ ನಾವು ಅದನ್ನು ಎಂಕ್ವೈರಿ ಮಾಡ್ಕೊಂಡು, ಅದರ್ವೈಸು ಯಾವುದೇ ಬ್ಯಾಂಕ್ ಇರಲಿ, ಯಾವುದೇ ಎಂಪ್ಲಾಯ್ ಗ್ರೂಪಿಂದ ಇರಲಿ ಅಥವಾ ಬೇರೆ ಯಾವುದೇ ಸಂಬಂಧದಲ್ಲಿರ್ತಕ್ಕಂಥ ಲಿಂಕ್ಗಳು ಬಂದರೆ ದಯವಿಟ್ಟು ಅದನ್ನು ಯಾವುದು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಂದು ವಿನಂತಿ. ಜೊತೆಗೆ ಇತ್ತೀಚೆಗೆ ಏನಾಗುತ್ತೆ, ನಮ್ಮದು ಗೂಗಲ್ ಪ್ಲೇಸ್ಟೋರ್ ಇದೆಯಲ್ಲ, ಗೂಗಲ್ ಪ್ಲೇಸ್ಟೋರಲ್ಲಿ ನಾವೊಂದು ಆ್ಯಪ್ ಬೇಕಂತೇಳಿ ಡೌನ್ಲೋಡ್ ಮಾಡ್ಬೇಕಂತೇಳಿ ನಾವೊಂದು ಆ್ಯಪನ್ನು ಸರ್ಚ್ ಮಾಡ್ತೀವಿ. ಸರ್ಚ್ ಮಾಡಿದ ತಕ್ಷಣ ಅದ್ರ ಕೆಳಗಡೆ ಸೀರಿಯಲ್ಲಾಗಿ ಸುಮಾರು ಒಂದು 8-10 ಸಂಬಂಧದಲ್ಲಿರ್ತಕ್ಕಂಥ ಆ್ಯಪ್ಗಳದ್ದೆಲ್ಲ ಬಂದ್ಬಿಡ್ತದೆ. ಇನ್ನೊಂದು ಕೆಲವು ಟೈಮಲ್ಲಿ ನಾವು ಸರ್ಚ್ ಮಾಡಿರ್ತಕ್ಕಂಥ ಆ್ಯಪು 3ನೇ ನಂಬರ್ ಅಥವಾ 4ನೇ ನಂಬರ್ ಇರುತ್ತೆ, ಆದರೆ ಸಂಬಂಧದಲ್ಲಿರ್ತಕ್ಕಂಥ ಆ್ಯಪು ಮೇಲ್ಗಡೆ ಹೆಡ್ಡಿಂಗ್ ಬಂದಿರ್ತದೆ. ನಾವು ಅವಸರದಲ್ಲಿ ಅದು ಆ್ಯಪ್ ಯಾವುದಂತ ನೋಡಲಾರ್ದೆ ಏನಾದರೂ ಅದನ್ನು ನಾವು ಇನ್ಸ್ಟಾಲ್ ಮಾಡೋಕ್ಕೆ ಹೋದ್ವಿ, ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಇದೆಲ್ಲ ಫ್ರಾಡ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ. ಹಾಗಾಗಿನೇ ಸಾರ್ವಜನಿಕರು ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ತಗೊಳ್ಳಿ. ಮಕ್ಕಳಿಗೆ ಮೊಬೈಲ್ ಕೊಡ್ಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಅದಕ್ಕೆ ಒಂದು ಸೀಕ್ರೆಟ್ ಕೋಡ್ ಇಡಿ ಅಥವಾ ಯಾವುದೊಂದು ಥಮ್ಸ್ ಅಥವಾ ಫೇಸಿಂದು ಏನಾದರೂ ಐಡೆಂಟಿಟಿ ಇಡಿ. ಈಸಿಯಾಗಿ ಆಕ್ಸಸ್ ಆಗೋಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ ಅಂತೇಳಿ ನನ್ನ ಕಡೆಯಿಂದ ರಿಕ್ವೆಸ್ಟು. ಆಮೇಲೆ ಯಾವಾಗಲೂ ನಮ್ಮದು ಮೊಬೈಲಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಆ್ಯಪ್ಗಳು ಅದು ಇನ್ಸ್ಟಾಲ್ ಆಗಿರ್ತಕ್ಕಂಥದ್ದು, ಅನ್ಇನ್ಸ್ಟಾಲ್ ಆಗಿರ್ತಕ್ಕಂಥ ಎಲ್ಲ ಆ್ಯಪ್ಗಳದ್ದು ಡೀಟೇಲ್ಸ್ ಇರುತ್ತೆ ನಮಗೆ. ಯಾವಾಗಾದರೂ ನೀವು ಚೆಕ್ ಮಾಡ್ತಾ ಹೋಗಿ, ಅದು ಇನ್ಸ್ಟಾಲ್ ಇಲ್ಲ ಅಥವಾ ಅನ್ಇನ್ಸ್ಟಾಲ್ ಇರಲಿ, ನಮಗೆ ಯೂಸ್ ಆಗದೆ ಇರ್ತಕ್ಕಂಥ ಹಾರ್ಮ್ಫುಲ್ ಇರ್ತಕ್ಕಂಥ ಯಾವ್ದಾದ್ರು ಆ್ಯಪ್ಗಳಿದ್ರೆ ಇಮಿಡಿಯೇಟ್ ಅವ್ರನ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಅಥವಾ ಅನ್ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಮಾಡೋಂಥ ಕೆಲಸ ಮಾಡಿ. ಯಾವಾಗಲೂ ನಮ್ಮದು ಮೊಬೈಲ್ ತುಂಬ ಸುರಕ್ಷಿತವಾಗಿಲ್ಲ. ಹಾಗಾಗಿನೇ ಮೊಬೈಲಲ್ಲಿ ಏನೇನು ನಮ್ಗೆ ಹಾರ್ಮ್ಫುಲ್ಸ್ ಇರ್ತಾವಲ್ಲ ಅದನ್ನೆಲ್ಲನೂ ಸಹ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ವಿಶೇಷವಾಗಿ ಈ APK ಫೈಲಿಂದ ಯಾರೂ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯಾವುದೂ ಲಿಂಕನ್ನು ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಿ ಮೋಸ ಹೋಗಬೇಡಿ ಅಂತೇಳಿ ನನ್ನ ಕಡೆಯಿಂದ ವಿನಂತಿ ಇದೆ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ. ಇದರ ವಿಶೇಷ ಬೇಜಾರು ಸಂಗತಿ ಅಂತ ಹೇಳಿದ್ರೆ, ಯಾರ್ಯಾರು ಈ ಸೈಬರ್ ಕ್ರೈಮ್ಗೆ ಒಳಗಾಗ್ತಿದ್ದಾರೆ ಅವರೆಲ್ಲರೂ ಆಲ್ಮೋಸ್ಟು ಶಿಕ್ಷಣವಂತರು, ಪ್ರಜ್ಞಾವಂತರೇ ಇದಕ್ಕೆ ಒಳಗಾಗ್ತಿರ್ತಕ್ಕಂಥದ್ದು ತುಂಬ ಒಂದು ಬೇಸರದ ಸಂಗತಿ. ಹಾಗಾಗಿನೇ ದಯವಿಟ್ಟು ಹೆಚ್ಚು ಜಾಗೃತರಾಗಿ ಸೈಬರ್ ಕ್ರೈಮಿಂದ ನಿಮ್ಮನ್ನು ಮತ್ತು ನಿಮ್ಮ ಗೌರವವನ್ನು ಮತ್ತು ನಿಮ್ಮ ಹಣವನ್ನು ಕಾಪಾಡೋಕ್ಕಂಥ ಪ್ರಯತ್ನ ನೀವೆಲ್ಲ ಮಾಡಿ.